ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ಇಷ್ಟೊತ್ತು ನೀನು ಗುಣಗಾನ ಮಾಡಿದಿಲ್ಲ ರಘು, ಅವನೇ ಈ ದುಡ್ಡು ಕದ್ದಿದ್ದು. ಏನ್ ಹೇಳ್ತಾ ಇದೀಯ? ರಘು ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಹತ್ರ ಯಾರೋ ಸುಳ್ಳು ಹೇಳಿದಾರಪ್ಪ. ನೀನ್ ಯಾರ್ಯಾರ್ದ ಮಾತು ಕೇಳಿ ರಘು ಮೇಲೆ ಅನುಮಾನ ಪಡ್ಬೇಡ. ಶ್ರೀಮತಿ, ಈ ಮಾತು ಯಾರ್ಯಾರೋ ಹೇಳಲಿಲ್ಲ. ನಿಮ್ಮಲ್ಲಿ ದುಡ್ಡು ಕದ್ದಿದ್ದು ನಾನೇ ಅಂತ ಹೇಳಿ ಈ ದುಡ್ಡು ಕೊಟ್ಟಿದ್ದು ಅದೇ ರಘು. ತಗೊಳ್ಳಿ ಕಾಪಿ. ಯಾಕೆ ಇಟೊಂದು ಕೋಪ ಮಾಡ್ಕೊಂಡಿದ್ದೀರಿ? ಯಾಕ? ನಿನ್ನ ಮಗ ಕುಲೋದ್ಧಾರಕ ಇಂತ ಕೆಲಸ ಮಾಡೋನಲ್ಲ, ಅದಕ್ಕೆ ಅಲ್ವೇ? ಏನ್ ಕಡಿಮೆ ಮಾಡಿದ್ ನಾನು? ಉಣ್ಣಾಕಿಲ್ವಾ, ತಿನ್ನಾಕಿಲ್ವಾ, ಖರ್ಚು ಕಾಸು ಕೊಡಕ್ಕಿಲ್ವಾ? ಓಡಾಡಕ್ಕೆ ಬೈಕ್ ಬೇಕು ಅಂದ, ಅದನ್ನು ಕೊಡಿಸಿದ್ದೀನಿ. ಏನು ಕಡಿಮೆ ಆಗದೆ ಅಂತ ಕಳ್ತನ ಮಾಡಕೊಳ್ತಾವನವನು. ಒಟ್ನಾಗೆ ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ಹುಟ್ಟವನೇ ಅಂತ ಹೋಗಿ ಹೋಗಿ ಆ ರಂಗನಾಥನ್ ಮನೆಯಾಗ ಕಳ್ತನ ಮಾಡವನೆ. ನಾಳೆ ಈ ವಿಷಯ ಊರವ್ರಿಗೆಲ್ಲ ಗೊತ್ತಾದ್ರೆ ನನ್ನ ತಲೆ ಎತ್ಕೊಂಡು ಓಡಾಡಕ್ಕಾಯ್ತದ? ನನ್ನ ಮನ್ಸು ಹೇಳ್ತಾ ಇದೆ, ಇದ್ರೊಳಗೆ ಏನೋ ಮಸ್ಲತ್ ನಡೆದದೆ. ಖಂಡಿತ ನಮ್ ರಘು ಕಳ್ತನ ಮಾಡಿರಲ್ಲ. ಏನು ಮಸ್ಲತ್ ನಡೆದದೆ? ಆ ರಂಗನಾಥ ಅವನೇ ದುಡ್ಡು ತಕೊಂಬಂದು ನಿನ್ನ ಮಗನ ಗಾಡಿನಲ್ಲಿ ಮಡಗವನೆ ಅಂತೀಯ? ಒಬ್ಬನೇ ಮಗ ಅಂತ ಮುದ್ದು ಮಾಡಿದಿಕ್ಕೆ ಹಿಂಗೆಲ್ಲ ಆಡ್ತಿರೋದವನು. ತಪ್ಪೆಲ್ಲ ನಂದೇಯ. ಇಷ್ಟೊತ್ಕೊಂಡ್ಗೊಂದು ಮೂಗ್ದಾರ ಅಂತ ಹಾಕಿದಿದ್ರೆ ಇವೆಲ್ಲ ಏನೂ ಆಗ್ತಿರ್ಲಿಲ್ಲ. ನೋಡಿ, ನಮಗಿರೋನು ಒಬ್ಬನೇ ಮಗ. ಅದ್ಯಾರ್ಯಾರು ಅವನ ಜೀವನನ ಹಾಳು ಮಾಡ್ಬೇಕು ಅನ್ಕೊಂಡವ್ರೋ ನನಗೆ ಗೊತ್ತಿಲ್ಲ. ಆದ್ರೆ ತಂದೆಯಾಗಿ ನೀವು ಮಾತ್ರ ಆ ಕೆಲಸನ ಮಾಡಬೇಡಿ. ಅದೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವನಿಷ್ಟ ಕಷ್ಟನು ತಿಳ್ಕೊಂಡು ಆಮೇಲೆ ಮಾಡಿ. ಮಗನ ಪರ ಶಾನೆ ವಕಾಲತ್ ವಹಿಸ್ತಾ ಇದ್ಯಾ? ಹುಷಾರು. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಹೋಗೋಗ್, ಇನ್ನೊಂದು ಲೋಟ ಕಾಪಿ ಮಾಡ್ಕೊಂಬೋಗ್. ಮಕ ಏನ್ ನೋಡ್ತೀಯ? ಹೋಗು ಅಂತ ಹೇಳಿಲ್ವಾ?
ರಘು ಯಾಕೆ ಹಿಂಗ್ ಮಾಡ್ದ? ನನ್ಗೂ ಅದೇ ಅರ್ಥ ಆಯ್ತಾ ಇಲ್ಲ. ಹೋಗಿ ಹೋಗಿ ನಾನೇ ಕಳ್ಳ ಅಂತ ಒಪ್ಕೊಂಡ್ಬಿಟ್ಟವನಲ್ಲ, ಹೆದರ್ಕೊಂಡು ನನ್ ಕಾಲ್ ಇಟ್ಕೊಂತಾನೆ ಅಂದ್ಕೊಂಡಿದ್ದೆ. ಆ ರಘು ಅಷ್ಟು ಸುಲಭವಾಗಿ ಬಗ್ಗೋ ಗಂಡ್ಸಲ್ಲ ಕಣ. ಅವನು ಯಾಕೆ ಹಿಂಗ್ ಉಲ್ಟಾ ಹೊಡೆದ್ನು ನನಗೂ ಗೊತ್ತಾಯ್ತಾ ಇಲ್ಲ. ಬೂಡಮ್ಮ, ನಾವ್ ಮಾಡ್ಬೇಕು ಅನ್ಕೊಂಡಿರೋ ಕೆಲ್ಸ ಅವನೇ ಮಾಡವನೆ. ಈಗ ರಂಗನಾಥ ಅವನೇ ಕಳ್ಳ ಅಂತ ಒಪ್ಕೊಂಡವನೆ. ಮನ್ಯಾಗೆ ಅದನ್ನೇ ಹೇಳ್ತಾನೆ. ಶ್ರೀಮತಿನು ಅದನ್ನೇ ಅನ್ಕೊಂತಾಳೆ. ತನ್ನ ಮನ್ಯಾಗೆ ಕಳ್ತನ ಮಾಡಿರೋನ್ನ ಯಾರು ಲಗ್ನ ಆಯ್ತಾರ? ದಿಟವೇ ಕಣಮ್ಮಿ. ಆದ್ರೆ ರಘು ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟವನಲ್ಲ. ಎಲ್ಲಿಗೋಯ್ತಾನೆ? ಬರ್ತಾನೆ ಬುಡಮ್ಮ. ಈಗ ಆ ಶ್ರೀಮತಿಗೂ ಮಗ ತೋರ್ಸಕ್ ಆಗಕ್ಕಿಲ್ಲ ಅವನ್ಗೆ. ಕಬ್ನ ಕಾದಿದ್ದಾಗ್ಲೇನೆ ಹೊಡಿಬೇಕು ಕಣ. ಆಗ್ಲೇ ಅದನ್ನ ನಮ್ಗೆ ಹೆಂಗ್ ಬೇಕಂಗ್ ಬಗ್ಸ್ಕೊಳಕ್ ಆಗೋದು. ಇದೇ ಸರಿಯಾದ ಟೈಮ್. ನಾನು ನಮ್ಮ ಅಣ್ಣನ ಹತ್ರ ಹೋಗಿ ಮಾತಾಡ್ತೀನಿ. ನೋಡೆ, ನನಗೆ ರೀಸನ್ ಕೊಡೋರ್ನ ಕಂಡ್ರೆ ಆಗಲ್ಲ ಅಂತ ಗೊತ್ತು ತಾನೇ ನಿಮ್ಗೆ. ಪ್ರೊಡಕ್ಷನ್ ಯೂನಿಟ್ಗೆ ಇನ್ನು 100 ಜನ ಬೇಕಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋದು ಪ್ರಾಡಕ್ಟ್ಸ್ ಇನ್ನೊಂದು ವಾರದಲ್ಲಿ ಸಪ್ಲೈ ಆಗಬೇಕು. ಕಾರಣ ಬೇಡ, ನನಗೆ ಕೆಲಸ ಆಗ್ಬೇಕಷ್ಟೆ. ಇಲ್ಲ ಅಂದ್ರೆ ನಿಮ್ಮನ್ನ ಪರ್ಮನೆಂಟಾಗಿ ಕಳಿಸ್ಬಿಡ್ತೀನಿ. ಏನು ಪ್ರಭಾಕರ, ಈ ಸಲ ನಾನು ಹೇಗ್ ಬದುಕುದ್ನೋ ಗೊತ್ತಿಲ್ಲ. ಆದ್ರೆ ಇನ್ನೊಂದ್ಸತಿ ಏನಾದ್ರೂ ನಾನು ಸಾವಿನ ದಂಡೆಗೆ ಹೋದ್ರೆ ಖಂಡಿತ ವಾಪಸ್ ಬರೋದಿಲ್ಲ. ಏನು ಮತ್ತೆ ಬ್ಲ್ಯಾಕ್ ಮೇಲಾ? ಬ್ಲ್ಯಾಕ್ ಮೇಲ? ನಿನ್ನನ್ ಬ್ಲ್ಯಾಕ್ ಮೇಲ್ ಮಾಡಿ ನನ್ಗೆ ಏನು ಆಗ್ಬೇಕಾಗಿಲ್ವೋ? ನಾನ್ ನಿನ್ನ ನನ್ನ ಮಗಳನ್ನ ಕೊಡು ಅಂತ ಕೇಳ್ತಾ ಇದ್ದೀನಿ. ನೋಡು, ನನಗೆ ನಿನ್ನ ಆಸ್ತಿ, ಕಂಪನಿ, ಈ ವ್ಯವಹಾರ ಯಾವುದು ಬೇಡವೋ. ನಾನ್ ಹೆತ್ತ ಮಗಳನ್ನ ಕೇಳೋಕೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕಾ? ಸರಿ, ಕರ್ಕೊಂಡ್ ಬರ್ತೀನಿ ಅಂತ ಹೇಳದ್ನಲ್ಲ. ನನಗೆ ಮಾತು ಬೇಡ, ನನ್ ಪಲ್ಲವಿ ಬೇಕು. ಯೋಚನೆ ಮಾಡು, ನನ್ ಜೊತೆ ಯಾಕೋ ಇಷ್ಟೊಂದು ಕೆಟ್ಟದಾಗ ನಡ್ಕೋತೀಯ? ನಾನ್ ನಿನ್ನ ಒಡ ಹುಟ್ಟಿದ ಅಕ್ಕ ಕಣೋ, ನಾನು ಒಬ್ಳೇ ಇರೋದು. ವಸುಂಧ್ರ ನಮ್ಮನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೊಟ್ಟೋದ್ಲು. ನೋಡು, ಅವಳ ವಿಷಯ ಈಗ ಯಾಕೆ? ಏನ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಲ್ಲವಿ ಮನೆಗೆ ಬರ್ಬೇಕು ಅಷ್ಟೇ ತಾನೆ? ಅಷ್ಟೇ ಕಣೋ, ಬೇರೆ ಇನ್ನೇನು ಬೇಡ. ಸರಿ, ನನಗೆ ಟೈಮ್ ಸಿಕ್ತಿಲ್ಲ. ಟೈಮ್ ಸಿಕ್ತಿದಾಗೆ ಅವಳನ್ನ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ಅಲ್ಲ ಕಣೋ ನಿಮ್ಮಲ್ಲಿ ದುಡ್ಡು ಕದ್ದಿದ್ದು ನಾನೇ ಅಂತ ಹೇಳಿ ಈ ದುಡ್ಡು ಕೊಟ್ಟಿದ್ದು ಈ ರಘು. ಶ್ರೀ, 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 ಅಕ್ಕ, ನೀನೇ ಹೇಳ, ರಘು ಕಳ್ತನ ಮಾಡೋಗ್ತವನ. ನನ್ ಕೈಲೂ ನಂಬಕ್ ಆಗ್ತಾ ಇಲ್ಲ ಕಣೆ.
ಆದ್ರೆ ಕಳೆದು ಹೋಗಿರೋ ದುಡ್ಡನ್ನ ರಘು ಅಪ್ಪನ ಕೈಗೆ ಹೆಂಗ್ ಕೊಟ್ಟ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಅಲ್ಲದೆ ದುಡ್ಡು ನಾನೇ ಕದ್ದಿದ್ದೀನಿ ಅಂತ ಬೇರೆ ಹೇಳಿದ್ನಂತೆ. ರಘು ಯಾಕೆ ಹಾಗೆ ಹೇಳ್ದ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಪ್ರೀತಿಗೆ ಇಷ್ಟು ಬೇಗ ಯಾರ್ದು ಕೆಟ್ಕೊಂಡು ಬೀಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಡೆ. ಯಾರೋ ಏನೋ ಮಾಡ್ತಾ ಇದ್ದಾರೆ. ರಘುನ ಬುಟ್ಬಿಡು ಅಂತ ಬುದ್ಧಿ ಯೋಳು. ಶ್ರೀಮತಿ ಜೀವಂತವಾಗಿರಾಕಿಲ್ಲ, ಚಪ್ಪಿ ಮಡಿಕ. ಲಕ್ಷ್ಮಿನೇ ಇದನ್ನೆಲ್ಲ ಮಾಡ್ತಿರೋದು. ಶ್ರೀಮತಿಗೆ ವಿಷಯ ಹೇಳ್ಬಿಡ್ಲ ಬೇಡ. ಆಮೇಲೆ ಒಂದು ಹೋಗಿ ಇನ್ನೊಂದಾದ್ರೆ ಇನ್ನೂ ಕಷ್ಟ. ರಘು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಕ್ಕ? ಇಲ್ಲ ಶ್ರೀ, ನಾನೇ ದುಡ್ಡು ಕದ್ದಿದ್ದೀನಿ ಅಂತ ರಘುನೇ ಹೇಳಿದ್ರು ನಾನು ನಂಬೋದಿಲ್ಲ. ಇದರಲ್ಲಿ ಬೇರೆ ಏನೋ ನಡೆದಿದೆ. ಹ್ಞೂ ಅಕ್ಕ, ನನಗೂ ಹಂಗೆ ಅನ್ನಿಸ್ತಾ ಇದೆ. ಯಾವುದಕ್ಕೂ ಒಂದ್ಸರಿ ನಾನು ರಘು ಹತ್ರ ಮಾತಾಡ್ಕೊಂಡು ಬರಲ್ಲ. ಶ್ರೀ, ನೀನ್ ಇದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡ. ಸ್ವಲ್ಪ ಸುಮ್ಮನಿದ್ಬಿಡು, ಆಮೇಲೆಲ್ಲ ಸರಿ ಹೋಗುತ್ತೆ. ಇಲ್ಲ ಅಕ್ಕ, ಇಂಥ ವಿಷಯದಲ್ಲೆಲ್ಲ ಸುಮ್ಮನೆ ಇದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಅಪ್ಪನೇ ರಘು ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂದ್ರೆ ನಾನು ಸುಮ್ಮನೆ ಇರಕ್ಕಾಗುತ್ತ? ಇಲ್ಲ, ನಾಳೆನೆ ರಘು ಹತ್ರ ಮಾತಾಡಿ ಏನ್ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಬರ್ತೀನಿ. ಅದು ಅಲ್ಲ ಶ್ರೀ, ರಘು, ನನ್ನ ಯಾಕೆ ಬರಕ್ಕೆ ಹೇಳಿದೆ? ಏನಾಯ್ತು ಏನಾಯ್ತು ಹೇಳು. ಪ್ರಸನ್ನ, ನಾನು ಬೆಂಗಳೂರಿಗೆ ಬರಬೇಕು ಅಂದ್ಕೊಂಡಿದ್ದೀನಿ. ಇರೋದಕ್ಕೆ ವ್ಯವಸ್ಥೆ ಆಗಬೇಕು. ಓ, ನಿನ್ನ ಶ್ರೀಮತಿ ವಿಷಯ ಮನೇಲಿ ಗೊತ್ತಾಯ್ತಾ? ಯೋಚನೆ ಮಾಡಬೇಡ, ನೀನು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬಾ. ನನ್ನ ಹೆಂಡತಿಗೆ ಆಗಲೇ ಎಲ್ಲ ವಿಷಯನೂ ಹೇಳಿದ್ದೀನಿ. ನೀವಿಬ್ರು ಅಲ್ಲೇ ಮದುವೆ ಆಗೋರಂತೆ. ಇದಕ್ಕೆಲ್ಲ ಸಹಾಯ ಮಾಡಕ್ಕೆ ಜನಗಳು ಇದ್ದಾರೆ. ಶ್ರೀಮತಿ ಬೇಕಾದ್ರೆ ಅಲ್ಲೇ ಕಾಲೇಜ್ ಕಂಟಿನ್ಯೂ ಮಾಡಬಹುದು. ಯಾವಾಗ ಹೊರಡ್ತಾ ಇದ್ದೀರಾ? ಊರು ಬಿಟ್ಟು ಬರ್ತಾ ಇರೋದು ನಾನೊಬ್ನೇ. ಮತ್ತೆ ಶ್ರೀಮತಿ? ಏನು, ಶ್ರೀಮತಿ ಬರಲಿಲ್ಲ ಅಂದ್ರೆ ನನ್ನ ಮನೆಗೆ ಸೇರ್ಸಲ್ವಾ? ಏನಾಯ್ತೋ? ಪ್ರಸನ್ನ, ಪ್ಲೀಸ್ ನನ್ನ ಏನು ಕೇಳಬೇಡ. ನಾನು ಏನು ಹೇಳೋ ಸ್ಥಿತಿಲಿಲ್ಲ. ನಾನು ಈ ಊರು ಬಿಡಬೇಕು ಅಷ್ಟೇ. ಅಷ್ಟೇ ತಾನೇ? ನಡಿ, ಈಗಲೇ ಬೆಂಗಳೂರಿಗೆ ಹೋಗೋಣ. ಈಗಲೇನಾ? ಮತ್ತೆ ಯಾವಾಗ? ಒಂದ್ಸಲಿ ಮನೆಗೆ ಹೋಗಿ ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಸರಿ, ನೀನು ಯಾವಾಗ ಬೇಕಾದ್ರೂ ಬಾ. ನಮ್ಮನೆ ನಿನ್ಮನೆ ಇದ್ದ ಹಾಗೆ. ನೀನು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂದ್ರೂ ಅದಕ್ಕೂ ವ್ಯವಸ್ಥೆ ಮಾಡಿ. ಥ್ಯಾಂಕ್ಸ್ ಕಣ ಪ್ರಸನ್ನ, ನೀನಾದರೂ ನನ್ನ ನಂಬಿ ಹೆಲ್ಪ್ ಮಾಡ್ತಾ ಇದೀಯಲ್ಲ. ರಘು, ನೀನು ನನಗೆ ಮಾಡಿರೋ ಸಹಾಯದ ಮುಂದೆ ಇದೇನೇನೂ ಅಲ್ಲ. ನೀನು ಯಾವಾಗ ಬೇಕಾದರೂ ನನಗೆ ಫೋನ್ ಮಾಡು. ಸರಿ, ಹೊರಟ ತಕ್ಷಣ ಫೋನ್ ಮಾಡ್ತೀನಿ. ರಘು, ನಿನಗೆ ಬೇಜಾರಾಗತ್ತೆ ಅಂತ ನಾನು ಶ್ರೀಮತಿ ವಿಷಯ ಮಾತಾಡ್ತಾ ಇಲ್ಲ. ಹಾಗಂತ ಅವಳ ವಿಷಯದಲ್ಲಿ ನೀನು ತಪ್ಪೆಜ್ಜೆ ಇಡೋದು ನನಗಿಷ್ಟ ಇಲ್ಲ. ಮತ್ತೆ ನಿನ್ನ ಜೀವನದಲ್ಲಿ ಶ್ರೀಮತಿ ಅಂತ ಹುಡುಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ನಿಂದೇ ಇರಲಿ, ಅವಳದೇ ಇರಲಿ, ಯಾರದೇ ಇರಲಿ, ಆದರೆ ಶ್ರೀಮತಿನ ಮಾತ್ರ ಕಳ್ಕೊಬೇಡ. ನಾನಿನ್ ಬರ್ತೀನಿ. ಬಾಯ್ ಬಾಯ್.
ಇದ್ಯಾಕೆ ಹಿಂಗೆ ಕುಂತ್ಕೊಬಿಟ್ರಿ? ರಾತ್ರಿ ಏಟೋದಾಗದೆ ಅಂತ ಗೊತ್ತಾ? ಗೊತ್ತುಂಟ ಗಂಟ ಹಿಂಗೆ ಕುಂತ್ಕೊಂಡಿರ್ತೀರ ಹೆಂಗೆ? ಸೌಭಾಗ್ಯ, ಕಣ್ಣಿಗೆ ನಿದ್ದೆ ಹೊತ್ತಿದ್ರಲ್ವೇನೆ ಮಲ್ಕೊಳ್ಳೋದು. ಸುಮ್ಕೆ ಚಾಪೆ ಮೇಲೆ ಒದ್ದಾಡಿ ಬೆನ್ನೋ ಮಕ್ಕಳು ಸುಖಕ್ಕೆ ಮಲ್ಕೋಬೇಕಾ? ಅಯ್ಯೋ, ನಂಗಂದ್ರೆ ನಿದ್ಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಆರೋಗ್ಯ ಹಾಳಾಗೋಗೈತೆ ಕಣೆ ಸೌಭಾಗ್ಯ. ಮನ್ಸಿನ ಆರೋಗ್ಯ ಶಾನೆ ಹಾಳಾಗೋಗೈತೆ. ಯಾರಿಗೂ ಗೊತ್ತಾಗಕ್ಕಿಲ್ಲ ಆಟಯ್ಯ. ಏನ್ ಮಾಡಕ್ಕಾಯ್ತದೆ? ಎಲ್ಲ ನಾವು ಪಡ್ಕ ಬಂದಿದ್ದೆಯ, ಅದನ್ನ ನಾವಲ್ದೆ ಇನ್ಯಾರು ಅನ್ಭವಿಸಕ್ಕಾಯ್ತದೆ? ನಾವು ನಮ್ಮಗಳು ಅಂತ ತಲೆ ಮ್ಯಾಕ್ ಇಟ್ಕೊಂಡ್ ಮೆರ್ತಿದ್ವಿ. ಅವಳಿಗೆ ಮಾಡ್ತಾಳೆ ಅಂತ ನಮ್ಗೇನ್ ಕನ್ಸ ಬಿದ್ದಿತ್ತು? ಹುಡು, ಯಾರಂದೂರ್ ಏನ್ ಪ್ರಯೋಜನ? ಇದನ್ನೇ ಅನುಭವಿಸಿ ಸಾಯಿ ಅಂತ ಅವನ ಹಣೆಯಲ್ಲಿ ಬರ್ದಿದ್ರೆ ಏನ್ ಮಾಡಕ್ಕಾಯ್ತದ ಸೌಭಾಗ್ಯ? ಹೇಳು, ಏನ್ ಮಾಡಕ್ಕಾಯ್ತದೆ? ಹೆಂಗೋ ಇದರಿಂದ ನಮ್ಮ ರೇವತಿ ಲಗ್ನಕ್ಕೆ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ತೊಂದರೆ ಆಗದೆ ಇದ್ದಾತ? ಆ ಮಾದೇವಯ್ಯ ಊರಾಗ ಯಾರ ಮಾನ ಕಳೆದ್ರು ತನ್ನ ಮಾನ ಮಾತ್ರ ಕಳ್ಕೊಂಡಿಲ್ಲ. ಈಗ ಅವ್ರ ಮಗ ನನ್ನ ಮಗಳು ಶ್ರೀಮತಿನ ಪಿರುತಿ ಮಾಡ್ತಾನೆ ಅಂತ ಹೇಳಿದ್ರೆ ಊರಾಗ ತನ್ನ ಮಾನ ಮರ್ಯಾದೆ ಉಳಿಸ್ಕೊಳಕ್ಕೆ ಒಳಗೊಳಗೆ ಏನಾರ ಮಸ್ಲತ್ ಮಾಡದೆ ಇರ್ತಾನ? ನೀವೇ ಹೋಗಿ ಹೇಳಿದ್ರಲ್ಲ ಇದ್ರಾಗ ನಂದೇನು ತೆಪ್ಪಿಲ್ಲ ಅಂತ. ಅವ್ರಿಗೆ ತಿಳಿತೈತೆ ಬಿಡಿ. ಅದು ಬ್ಯಾರೆ ಕಣೆ. ನಾವು ಹೋಗಿ ಹೇಳ್ದೆ ಅಂತ ಇಸ್ಯ ಬದಲಾಯ್ತದ? ಅವ್ರ ಮಗನ್ನ ತನ್ನ ತಂಗಿ ಮಗಳಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಅವ್ರು ಅನ್ಕೊಂಡಿರೋದು ದಿಟ ಅಲ್ವಾ? ಅಂತ ಶ್ರೀಮಂತರು ನಮ್ ಜೊತೆ ಸಂಬಂಧ ಬೆಳೆಸಕ್ ಆಯ್ತದೇನೆ? ನಮ್ ಶ್ರೀಮತಿಗೆ ಈಟು ಅರ್ಥ ಆಗ್ತಿಲ್ವಲ್ಲೇ? ನಾವಿಬ್ರು ಹೋಗಿ ಆ ಮಾಧವೇನ್ ಕಾಲಿಡ್ಕೊಂಡು ನಮ್ ರೇವತಿ ಲಗ್ನಕ್ಕೆ ತೊಂದರೆ ಮಾಡ್ಬೇಡಿ ಅಂತ ಕೇಳ್ಕೊಳವ. ಸೌಭಾಗ್ಯ, ನಿಂಗೆ ಬುದ್ಧಿ ಕಡಿಮೆ ಅಂತ ಹೇಳುದು ಇದಕ್ಕೆ ಅಲ್ಲ? ನಾವು ಹೋಗಿ ಕಾಲಿಗೆ ಬಿದ್ಬಿಟ್ರೆ ಬಿಟ್ಬಿಟ್ಟಾರ? ರಘು ಅವ್ರ ಅತ್ತೆ ಮಗಳನ್ನ ಲಗ್ನ ಆದ್ರೆ ಅವರಿಗೆ ಹೊಸಿ ಕೋಪ ಕಡಿಮೆ ಆಗ್ಬಾಯ್ದು. ಹಿಂದೆ ಹೋದ್ರೆ ಶಾನೆ ಕಷ್ಟ ಆಯ್ತದೆ. ಬರ್ದಿಟ್ಕೋ. ಹೋಗಿ ಮಲ್ಕ, ನಾನು ತೋಟದ ಕಡೆ ಹೋಗ್ಬತ್ತೀನಿ. ಏನ್ ಮಾಡ್ಲೆ, ನಿದ್ದೆ ಬರಕ್ಕಿಲ್ಲ. ತೋಟದ ಕಡೆ ಹೋಗಿ ಬರ್ತೀನಿ. ಮಲ್ಕ, ಹೋಗು. ಇವಳೇ ನನ್ನ ಪ್ರೀತಿಯ ಶ್ರೀಮತಿ.